ಹೊಸ ವರ್ಷದ ಆಚರಣೆಗೆ ಬೆಂಗಳೂರು ಪೊಲೀಸರಿಂದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ನ್ಯೂ ಇಯರ್ ಕಾರ್ಯಕ್ರಮಗಳಲ್ಲಿ ಪಟಾಕಿ ನಿಷೇಧವನ್ನು ಮಾಡಲಾಗಿದೆ. ಹೊಸ ವರ್ಷದ ಆಚರಣೆಗೆ ಬೆಂಗಳೂರು ಪೊಲೀಸರು ಒಂದಷ್ಟು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಯಾಕೆಂತಂದ್ರೆ ನಮ್ಮೆಲ್ಲರ ಹಿತದೃಷ್ಟಿಯಿಂದಾಗಿ ಗೋವಾ ಪಬ್ ಅಗ್ನಿ ದುರಂತ ಬೆನ್ನಲ್ಲೇ ನಗರದಲ್ಲಿ ಪಟಾಕಿಗೆ ಬ್ರೇಕ್ ಅನ್ನು ಹಾಕಿದ್ದಾರೆ. ಡಿಸೆಂಬರ್ 31ರಂದು ನಡೆಯುವಂತಹ ಕಾರ್ಯಕ್ರಮಗಳಿಗೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಹೋಟೆಲ್, ಬಾರ್, ಪಬ್, ರೆಸ್ಟೋರೆಂಟ್ಗಳಿಗೆ ಇದು ಅನ್ವಯ ಆಗುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ ನಡೆಯುವಂತಹ ಜಾಗಗಳಿಗೆ ಮಾರ್ಗಸೂಚಿ ಪ್ರಕಟ ಆಗಿದೆ. ಸುಮಾರು 19 ಅಂಶಗಳ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು. ಮಾರ್ಗಸೂಚಿಯನ್ನ ಅಕಸ್ಮಾತ್ ಏನಾದರೂ ನೀವು ಗೆರೆ ದಾಟಿದ್ರೆ ಅಥವಾ ಉಲ್ಲಂಘನೆ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೆಲ್ಲ ಗೈಡ್ಲೈನ್ಸ್ ಇದೆ? ಸಂಬಂಧಪಟ್ಟಂತಹ ಇಲಾಖೆಗಳಿಂದ ಅನುಮತಿ ಕಡ್ಡಾಯ ಇರಲೇಬೇಕು. ಹೊಸ ವರ್ಷದ ಆಚರಣೆ ಸಂಬಂಧವಾಗಿ ನಿಗದಿತ ಸಮಯವನ್ನ ಪಾಲಿಸಬೇಕು. ಇಂಥ ಟೈಮ್ ಅಂದ್ರೆ ಅಂಥ ಟೈಮ್ ಅಷ್ಟೇ. ಧ್ವನಿವರ್ಧಕ ಪರವಾನಗಿ ಕಡ್ಡಾಯ. ಧಾಮ್ ಧೂಮ್ ಧಡ್ ಬಡ್ ಅಂತ ಸೌಂಡ್ ಇರುತ್ತಲ್ಲ, ಸೊ ಅದು ಪರವಾನಗಿಯನ್ನ ತೆಗೆದುಕೊಳ್ಬೇಕು. ನಿಗದಿತ ಶಬ್ದ ಮಿತಿ ಇರಬೇಕು. ಢಮ್ ಅಂತ ಅನ್ಸ್ಬಿಡೋದಲ್ಲ, ಎಷ್ಟಿರುತ್ತೋ ಅಷ್ಟು. ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಸೌಂಡ್ ಮಾಡಲಿಕ್ಕೋ ಅಥವಾ ಮ್ಯೂಸಿಕ್ಕೋ, ಡಿಜೆನೋ ಇನ್ನೊಂದೋ ಮಗದೊಂದು ಹಾಕೊಳ್ಳಿಕ್ಕೂ ಕೂಡ ಪರವಾನಗಿ ಕಡ್ಡಾಯ ಇರಬೇಕು. ಶಬ್ದ ಮಿತಿ ಕೂಡ ಇರಬೇಕು. ಊರಿಗೆಲ್ಲ ಬೆಂಗಳೂರು ಫುಲ್ ಕೇಳಿಸೋದಲ್ಲ ಅದು. ಸೊ ಅದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಸ್ಥಳಾವಕಾಶಕ್ಕೆ ತಕ್ಕಂತೆ ಟಿಕೆಟ್ ಮತ್ತು ಪಾಸ್ಗಳನ್ನು ವಿತರಣೆ ಮಾಡಬೇಕು. ಎಷ್ಟಿರುತ್ತೋ ಸ್ಥಳ ಅಷ್ಟಕ್ಕೆ ಮಾತ್ರ. ಇರ್ಬರೋರ್ನೆಲ್ಲ ತುಂಬಿಸ್ಕೊಂಡ್ಬಿಡೋದಲ್ಲ, ಪಾಸ್ ಕೊಟ್ಬಿಡೋದಲ್ಲ, ಟಿಕೆಟ್ ಕೊಟ್ಬಿಡೋದಲ್ಲ. ಅಲ್ಲಿ ಸ್ಥಳ ಎಷ್ಟಿರುತ್ತೆ ಸೊ ಅದರ ವ್ಯಾಪ್ತಿಯಲ್ಲೇ ಮಿತಿಯಲ್ಲೇ ಕೊಡಬೇಕಾಗಿರುತ್ತೆ ಪಾಸ್ಗಳೆಲ್ಲ. ಇಲ್ಲಾಂದರೆ ನುಗ್ಗಲಾಗುತ್ತೆ ಅನ್ನುವಂಥ ಕಾರಣ. ನೆಲಮಹಡಿ ಪಾರ್ಕಿಂಗ್ ಸ್ಥಳ ಜೊತೆಗೆ ಟೆರೆಸ್ನಲ್ಲಿ ಕಾರ್ಯಕ್ರಮ ಆಯೋಜನೆಯನ್ನು ಮಾಡುವಂತಿಲ್ಲ. ಸಂಶಯಾಸ್ಪದ ವಸ್ತು ವ್ಯಕ್ತಿಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು. ಅಗ್ನಿ ನಂದಿಸುವಂತಹ ಉಪಕರಣಗಳನ್ನು ಅಳವಡಿಸಿಕೊಳ್ಬೇಕು. ಏನಾದರೂ ದುರಂತ ಆಗಿಬಿಟ್ರೆ ಇರಲಿ ಅಂತ ಇಟ್ಕೊಂಡಿರ್ಬೇಕು. ಅದನ್ನು ಕೂಡ ಕಾರ್ಯಕ್ರಮದ ಪ್ರತಿ ಜಾಗದಲ್ಲಿ CCTVಯನ್ನು ಅಳವಡಿಸಬೇಕು. ಮಾದಕ ವಸ್ತುಗಳ ಬಳಕೆ ಏನಾದರೂ ಕಂಡು ಬಂದರೆ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಸೆಲೆಬ್ರಿಟಿಗಳನ್ನು ಆಹ್ವಾನ ಏನಾದರೂ ಮಾಡಿದ್ರೆ ಸ್ಥಳೀಯ ಪೊಲೀಸರಿಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಮಹಿಳೆಯರಿಗೆ ಮಹಿಳಾ ಭದ್ರತಾ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ಕಾರ್ಯಕ್ರಮದ ವೇಳೆಯಲ್ಲಿ ಪಟಾಕಿ ಸಿಡಿಸೋದು ಸಂಪೂರ್ಣವಾಗಿ ನಿಷೇಧ ಆಗಿರುತ್ತೆ.